ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಕೀರ್ತಿ ವ್ಲಾಗ್ಸ್. ಇವತ್ತು ಸಂಡೇ ಸ್ಪೆಷಲ್ ಫಿಶ್ ಸಾಂಬಾರನ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಅಮ್ಮವರು ಕೂಡ ಬಂದಿದ್ದರು. ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಫಿಶ್ ಸಾಂಬಾರನ್ನ ಮಾಡ್ತಿದ್ದೀವಿ. ನಾನು ಮಾಡಲಿಲ್ಲ, ನಮ್ಮಮ್ಮ ಮಾಡಿದ್ರು. ತುಂಬ ರುಚಿಯಾಗಿ ಮಾಡ್ತಾರೆ ನಮ್ಮಮ್ಮ. ಹಾಗಾಗಿ ನಾನು ಕಬಾಬ್ ಮಾಡಿದೆ, ಹಾಗೆ ಅವರು ಫಿಶ್ ಸಾಂಬಾರನ್ನ ಮಾಡಿದ್ರು. ಸೊ ಮೊದಲು ನೀವು ಈ ಥರ ಫಿಶ್ನ ಕ್ಲೀನ್ ಮಾಡ್ಕೋಬೇಕು. ಒಂದು ನೈಫ್ನ ತೊಗೊಂಡು, ಒಂದು ಚಾಕುನ ತೊಗೊಂಡು, ಫಿಶ್ ಮೇಲೆ ಒಂದು ಲೇಯರ್ ಇರುತ್ತೆ ನೋಡಿ, ಗ್ಲಾಸ್ ಟ್ರಾನ್ಸ್ಪರೆಂಟಾಗಿ, ಅದನ್ನು ಚಾಕು ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ನ ತೊಗೋತಿದ್ದಾರೆ. ಇಲ್ಲಿ ನೀವು ಕಲ್ಲುಪ್ಪನ್ನ ತೊಗೊಳ್ಳಿ. ಇಲ್ಲಿ ಕಲ್ಲುಪ್ಪನ್ನ ತೊಗೊಂಡ್ರೆ ನೀಟಾಗಿ ವಾಶ್ ಆಗುತ್ತೆ. ನಮ್ಮ ಮನೇಲಿ ಖಾಲಿ ಆಗಿದ್ದರಿಂದ ನಾನು ನಾರ್ಮಲ್ ಸಾಲ್ಟ್ನೇ ತೊಗೊಂಡಿದ್ದೀವಿ. ಸೊ ಈ ಥರ ವೀಡಿಯೋಲಿ ತೋರಿಸಿರೋ ಥರ ಕ್ಲೀನ್ ಮಾಡಿಕೊಂಡು, ಅದಾದ ನಂತರ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಸಿಟ್ಟನ್ನ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈ ಥರ ಕಲಿಸ್ಕೊಂಡು ವಾಶ್ ಮಾಡ್ಕೊಳ್ಳೋದ್ರಿಂದ ಫಿಶ್ ಸ್ಮೆಲ್ ಏನಿರುತ್ತೆ, ಕೆಲವರಿಗೆ ಫಿಶ್ ಸ್ಮೆಲ್ ಕೂಡ ಆಗಲ್ಲ ಸಾಂಬಾರಲ್ಲಿ. ಸೊ ಅದಕ್ಕಾಗಿ ಈ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಸಾಂಬಾರು ಕೂಡ ತುಂಬ ರುಚಿಯಾಗಿ ಬರುತ್ತೆ. ಈ ಥರ ಕಳಿಸ್ಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಳ್ಳಿ ಸೈಡ್ಗೆ. ಅದಾದ ನಂತರ ಸಾಂಬಾರ್ಗೆ ಬೇಕಾಗಿರೋ ಅಂಥದ್ದು ಒಂದು ಟೊಮ್ಯಾಟೊನ ತೊಗೊಂಡಿದ್ದಾರೆ, ಹಾಗೆ ಒಂದು ಈರುಳ್ಳಿ, ಇಲ್ಲಿ ಚಕ್ಕೆ ಲವಂಗ ತೊಗೊಂಡಿದ್ದಾರೆ, ಶುಂಠಿ 1 ಇಂಚಷ್ಟು, 1/2 ಟೇಬಲ್ ಸ್ಪೂನ್ ಮೆಂತ್ಯ, ಚಿಟಿಕೆ ಆಗೋಷ್ಟು ಅರಿಶಿನ, 1 ಬೆಳ್ಳುಳ್ಳಿನ ತೊಗೊಂಡಿದ್ದಾರೆ. ಹಾಗೆ ಒಂದು ಬಾಣಲಿನ ಹಿಡ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋತಿದ್ದಾರೆ. ಇದಕ್ಕೆ ಮೆಂತ್ಯನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ರೋಸ್ಟ್ ಮಾಡೋದ್ರಿಂದ ಮೆಂತ್ಯ ಅಲ್ಲಿರೋ ಕಹಿ ಎಲ್ಲ ಹೋಗ್ಬಿಡುತ್ತೆ. ಒಂದು ಲೈಟ್ ಬ್ರೌನ್ ಬರೋವರೆಗೂ, ನೀವು ತೋರಿಸ್ತಿದ್ದಾರೆ ನೋಡಿ ಇಲ್ಲಿ ವಿಡಿಯೋಲ್ಲಿ, ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಕಹಿ ಎಲ್ಲ ಹೋಗ್ಬಿಡುತ್ತೆ. ಅದಾದ ನಂತರ ಚಕ್ಕೆ ಲವಂಗನ, ಚಕ್ಕೆ 1 ಇಂಚ್ ಆಗುವಷ್ಟು, ಹಾಗೆ ಶುಂಠಿನೂ ಕೂಡ ಆ್ಯಡ್ ಮಾಡಿಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೇಮ್ ಇದನ್ನೆಲ್ಲನೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದಾದ ನಂತರ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಿದ್ದಾರೆ. ಇದು ಅಷ್ಟೇ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಆನಿಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂತಂದರೆ ನೀವು ಈರುಳ್ಳಿನ ಎಷ್ಟು ಫ್ರೈ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ, ಅಷ್ಟು ಸಾಂಬಾರು ರುಚಿಯಾಗಿ ಬರುತ್ತೆ. ಇಲ್ಲಿ ನಾವು ತೋರಿಸ್ತಿದ್ದೀವಿ ನೋಡಿ ವಿಡಿಯೋಲ್ಲಿ. ಹಾಗೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಂಬಾರು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಹಾಗೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊನೂ ಕೂಡ ಆ್ಯಡ್ ಮಾಡಿಕೊಂಡು ಇದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಾನು ಇಲ್ಲೊಂದು 1/2 ಕಪ್ ಆಗೋಷ್ಟು ಒಣಕೊಬ್ಬರಿನ ತೊಗೋತಾ ಇದ್ದೀನಿ. ನಾನು ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ತುರಿದಿರೋದನ್ನ ತೊಗೋಬೋದು. ಸೊ ದಟ್ ನೀವು ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಮ್ಮ ಮನೇಲಿ ಇಲ್ಲಿ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ, ಫ್ರೈ ಮಾಡ್ಕೊಂಡಾದಮೇಲೆ, ಇಲ್ಲಿ ಮಸಾಲ ಪುಡಿಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ಳಿ. ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ, ಅಥವಾ ಇನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಹಾಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಿ. ನೀವು ಮಸಾಲಾನ ಹಾಕ್ಕೊಳ್ಳೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ಈ ಮಸಾಲ ಹಾಕಿದಾದ್ಮೇಲೆ ಮಿಕ್ಸ್ ಮಾಡೋವಾಗ ಬಾಣಲಿಗೆ ಅಂಟ್ಕೊಳ್ತಾ ಬರುತ್ತೆ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು, ಅಥವಾ ನಿಮ್ಮ ಖಾರಕ್ಕೆ ತಗ್ಗ ಹಾಗೆ ಖಾರದ ಪುಡಿನ ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ಲಾಸ್ಟಲ್ಲಿ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಪಕ್ಕ ಇಟ್ಬಿಡಿ ಕೂಲ್ ಆಗೋಕ್ಕೆ. ಅದಾದ ನಂತರ, ಯಾಕಂತಂದರೆ ನಾವು ಮಿಕ್ಸಿಗೆ ಬಿಸಿ ಬಿಸಿನ ಹಾಕ್ಕೋಬಾರ್ದು, ಹಾಗಾಗಿ ನೀವು ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಕೂಲ್ ಆದಮೇಲೆ ಮಿಕ್ಸಿಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಾವಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಕನ್ಸಿಸ್ಟೆನ್ಸಿಗೆ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಪಾತ್ರೆನ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಕರಿಬೇವು ಆ್ಯಡ್ ಮಾಡ್ಕೊಳ್ಳಿ. ನಾವು ಪಕ್ಕ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಆ ಮಸಾಲೆನೂ ಕೂಡ ಆ್ಯಡ್ ಮಾಡಿಕೊಂಡು ಈ ಆಯಿಲಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಈ ಮಸಾಲನೂ ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ, ಅದಾದ ನಂತರ ಒಂದು ಮಿಕ್ಸಿನ ತೊಳ್ಕೊಂಡು ಒಂದು ಗ್ಲಾಸ್ ಆಫ್ ವಾಟರ್ನ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು, ಅದೇ ವಾಟರ್ ಸರೋಗುತ್ತೆ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ, ಸರೋಗುತ್ತೆ. ಇಲ್ಲಿ ಫಿಶ್ ಸಾಂಬಾರಿಗೆ
ಹುಳಿ ಚೆನ್ನಾಗಿದ್ರೇ ಫಿಶ್ ಸಾಂಬಾರು ರುಚಿ ಬರೋದು. ಹಾಗಾಗಿ ಒಂದು ಕೈ ಹಿಡಿ ಆಗುವಷ್ಟು ಹುಣಸೆ ಹಣ್ಣು ಕೂಡ ಮೊದಲೇ ನಾವು ನೆನೆಸಿಟ್ಕೊಂಡು ಆ ರಸನೂ ಕೂಡ ಆ್ಯಡ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋಲಿ ತೋರಿಸ್ತಿದ್ದೀವಿ ನೋಡಿ, ಆ ಸ್ಟೇಜಿಗೆ ಬರೋವರೆಗೂ ನೀವು ಇದನ್ನು ಕುದಿಸ್ಕೋಬೇಕು. ಈ ಥರ ಬಬಲ್ಸ್ ಬರ್ತಿದೆ ನೋಡಿ, ಆ ಸ್ಟೇಜಿಗೆ ಬರೋವರೆಗೂ ಚೆನ್ನಾಗಿ ಮಸಾಲೆನ ಕುದಿಸ್ಕೊಂಡು ಅದಾದ ನಂತರ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೀವು ಫಿಶ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು 4ರಿಂದ 5 ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಕುಕ್ ಆಗಿರುತ್ತೆ. ನೀವು ನೋಡ್ಕೋಬೋದು, ನಾವಿಲ್ಲಿ ಫಿಶ್ನ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ತುಂಬ ಕಲಿಸ್ಬೇಡಿ. ಯಾಕಂತಂದರೆ ಆ ಮಸಾಲೆ ಎಲ್ಲ ನೀವು ಅದು ಕುದಿಯೋವಾಗಲೇ ಫಿಶಸ್ಗೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಸೊ ಹಾಗೆ ಜಾಸ್ತಿ ಕಳಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಒಂದು 2 ಸಲ 3 ಸಲ ಕಳಿಸ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ರೆಡಿ ಆಗಿದೆ. ನೀವು ನೋಡ್ಕೋಬೋದು, ಈ ವಿಡಿಯೋಲಿ ತೋರಿಸ್ತಿದ್ದಾರೆ ನೋಡಿ. ಈ ಥರ ಸ್ಪೂನಿಂದ ನೀವು ಚುಚ್ಚಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಒಂದು 4ರಿಂದ 5 ನಿಮಿಷ ಇದು ಬೇಯಿಸ್ಕೊಂಡ್ರೆ ಸಾಕು. ನೀವು ನೋಡ್ತಿರ್ಬೋದು ಇಲ್ಲಿ ಚೆನ್ನಾಗಿ ಬೆಂದಿದೆ. ಇದು ಸ್ಪೂನಿಂದ ತಗೊಂಡು ನೀವು ನೋಡ್ಕೋಬೋದು, ಕೈಯಿಂದ ಮುಟ್ಟಿ ತಗೊಳ್ಳಿ, ಅಥವಾ ನೀವೇನಾದರೂ ಸ್ಪೂನಿಂದ ಕೂಡ ಈ ಥರ ಚುಚ್ಚಿ ತೊಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಫಿಶ್ ಗೊತ್ತಾಗುತ್ತೆ. ಹಾಗೆ ನಾನು ಕಬಾಬ್ನ ಮಾಡಿದ್ದೆ, ಫಿಶ್ ಸಾಂಬಾರನ್ನ ಸಕ್ಕದಾಗಿ ಬಂದಿತ್ತು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒಂದು ಇಂಚ್ ಆಗುವಷ್ಟು ಚಕ್ಕೆ, ಲವಂಗ, ಫಿಶ್ ಫ್ರೈನೇ ತೊಗೊಂಡಿದ್ದೀನಿ, ಖಾರದ ಪುಡಿ ಸ್ವಲ್ಪ, ಗರಂ ಮಸಾಲ, ಹಾಗೆ ಶುಂಠಿ ಬೆಳ್ಳುಳ್ಳಿ, ಅರಿಶಿನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗನ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿನೂ ಕೂಡ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಾವೊಂದು 7ರಿಂದ 8 ಫಿಶ್ ಪೀಸಸ್ನ ತೊಗೊಂಡಿದ್ದೀವಿ. ಅದಕ್ಕೆ ಇಷ್ಟಿಷ್ಟು ಆದರೆ ಸಾಕಾಗುತ್ತೆ. ಅದನ್ನು ಮಿಕ್ಸ್ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡಿಕೊಂಡು ಫಿಶ್ ಫ್ರೈನೂ ಕೂಡ 2 ಟೇಬಲ್ ಸ್ಪೂನು, ಹಾಗೆ ಗರಂ ಮಸಾಲ ಸ್ವಲ್ಪ, ಖಾರ ಒಂದು 1.5 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಅರಿಶಿನೂ ಕೂಡ ಒಂದು 1/2 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ನ ಹಾಕ್ಕೊಂಡು ಈ ಥರ ವಿಡಿಯೋಲಿ ತೋರಿಸ್ತಿದ್ದೀವಿ ನೋಡಿ, ಆ ಥರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಇಟ್ಬಿಡಿ. ಅದಾದ ನಂತರ ಒಂದು 1.5 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡೋದ್ರಿಂದ. ಈ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಸೈಡ್ಗೆ ಇಟ್ಕೊಂಬಿಡಿ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ. ಅದಾದ ನಂತರ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಆಯಿಲ್ ಹೀಟ್ ಆದಮೇಲೆ ಅದಕ್ಕೆ ನಾನು ಒಂದೊಂದೇ ಬಿಟ್ಕೋತಾ ಇದ್ದೀನಿ. ಫಿಶ್ನ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಒಂದೊಂದೇ ಬಿಟ್ಕೋತಾ ಇದ್ದೀನಿ. ನಾವು ಕಲಿಸ್ಕೊಂಡಿರೋದಕ್ಕೆ ಒಂದು 2 ಸಲ ಹಾಕ್ಕೋಬೇಕು. ಹಾಗಾಗಿ ನಾನಿಲ್ಲಿ 4 ಒಂದೊಂದು ಇದಕ್ಕೆ ಹಾಕ್ಕೋತಾ ಇದ್ದೀನಿ, ಒಂದೊಂದು ಸಲ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋತಿದ್ರೆ ಒಂದೇ ಸಲನೂ ಎಲ್ಲ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ತುಂಬ ಆಯಿಲ್ನ ಆ್ಯಡ್ ಮಾಡಬೇಡಿ, ಯಾಕಂದರೆ ವೇಸ್ಟ್ ಆಗುತ್ತೆ. ಹಾಗೆ ನೀವು ಸ್ವಲ್ಪ ತೊಗೊಂಡು ಆಯಿಲ್ನ ಈ ಥರ ಫ್ರೈ ಮಾಡ್ಕೊಳ್ಳಿ. ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಿ ನೋಡಿ. ಆವಾಗ ಒಂದು 2 ನಿಮಿಷಕ್ಕೆ ಹಾಕಿದ ತಕ್ಷಣ ಈ ಥರ ಮಿಕ್ಸ್ ಮಾಡಬೇಡಿ. ಒಂದು 5 ನಿಮಿಷ ಬಿಟ್ಕೊಂಡು ಅಥವಾ 3ರಿಂದ 4 ನಿಮಿಷ ಬಿಟ್ಕೊಂಡು ಅದಾದಮೇಲೆ ನೀವು 2 ಕಡೆ ಫಿಶ್ಶು ನೀಟಾಗಿ ಫ್ರೈ ಆಗಿರಬೇಕು. ಆವಾಗ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಯಿಲಲ್ಲಿ ಫ್ರೈ ಆಗಿರಬೇಕು. ನಾನು ಇಲ್ಲಿ ವಿಡಿಯೋಲಿ ತೋರಿಸ್ತಿದ್ದೀನಿ ನೋಡಿ, ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿತ್ತು ಕಬಾಬ್, ಮಾತ್ರ ತುಂಬ ರುಚಿಯಾಗಿ ಬಂದಿತ್ತು. ಹಾಗೆ ನಾವು ಡಿನ್ನರ್ನು ಕೂಡ ಮುಗಿಸ್ಕೊಂಡು, ಸಾಂಬಾರಂತೂ ಸೂಪರಾಗಿ ಬಂದಿತ್ತು. ನಮ್ಮಮ್ಮ ಸಕ್ಕದಾಗಿ ಮಾಡ್ತಾರೆ. ಸೊ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸೋದು ಮರಿಬೇಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.